ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಆರಾಮದನ್. ಫ್ರೆಂಡ್ಸ್, ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡೋದೇನಂತ ಅಂದರೆ, ನಿಮ್ಮ ಸಹಕಾರ, ನಿಮ್ಮ ಸಪೋರ್ಟ್ ನೋಡ್ತಾ ಇದ್ದರೆ ತುಂಬಾ ಖುಷಿಯಾಗುತ್ತೆ. ಇದೊಂದು ಸಾಕು, ನಾನು ಒಂದಲ್ಲ 100 ವಿಡಿಯೋದಲ್ಲಿ ಜನಗಳಿಗೆ ಒಂದು ಅವೇರ್ನೆಸ್ ಅನ್ನೋದನ್ನು ಕ್ರಿಯೇಟ್ ಮಾಡೋದಕ್ಕೆ ಮುಂದೆ ಬರ್ತೀನಿ. ಫ್ರೆಂಡ್ಸ್, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ನಾನು ಇವತ್ತೊಂದು ಮುಖ್ಯವಾದ ವಿಷಯನ ತೊಗೊಂಡು ಬಂದಿದ್ದೇನೆ. ಯಾಕಂತಂದರೆ, ನಮ್ಮ ಕರ್ನಾಟಕ ಸರ್ಕಾರ ದಿನ ಬೆಳಗಾಯಿತು ಅಂತಂದರೆ ಒಂದೊಂದು ಗೊಂದಲನ್ನು ಸೃಷ್ಟಿ ಮಾಡ್ತಾನೇ ಇದೆ. ಅದಕ್ಕೆ ಯಾವುದೇ ಇದಕ್ಕೂ ಪುಲಿಸ್ ಸ್ಟಾಪ್ ಅನ್ನೋದನ್ನು ಅಂತೂ ಇವ್ರ ಕೈಲಿ ಇಡೋಕ್ಕಾಗ್ತಾಯಿಲ್ಲ. ಇದು ಕೂಡ ಒಂದು ಸುಮಾರು ಜನ ಫೋನ್ ಮಾಡಿ ನನಗೆ ಹೇಳ್ತಾನೆ ಇದ್ದರು, ಈ ಕಾನ್ಸೆಪ್ಟಲ್ಲಿ ಸರ್ ವಿಡಿಯೋ ಮಾಡಿ ತುಂಬ ಗೊಂದಲ ಸೃಷ್ಟಿಯಾಗಿದೆ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರನೇ ನಾನು ಈ ವಿಡಿಯೋನ ಮಾಡ್ತಾಯಿದ್ದೇನೆ. ಫ್ರೆಂಡ್ಸ್, ಏನೂ ಇಲ್ಲ, ಇವತ್ತು ನೀವು ಯಾವುದೇ ಒಂದು ಸೈಟು ಅಥವಾ ಯಾವುದೇ ಒಂದು ಮನೆ ಅಥವಾ ಯಾವುದೇ ಒಂದು ಜಾಗನ ನೀವು ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಹೋದರೆ ನಿಮಗೆ ಸಬ್ ರಿಜಿಸ್ಟರ್ಡ್ಸು ಕೇಳೋದೊಂದೇನೇ, ನಿಮಗೆ ಈ ಖಾತಾ ಇದೆಯಾ ಅಂತ ಹೇಳ್ಬಿಟ್ಟು. ಅದರಲ್ಲಿ ಈ ಖಾತಾ ಅಂತ ಬಂದಾದಮೇಲೆ ನಿಮಗೆ ಅದು ಎ ಖಾತಾನ ಬಿ ಖಾತಾನ ಅನ್ನೋದು ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ. ಒಬ್ಬೊಬ್ಬರಿಗೆ ಹೆಂಗಿದಾಗಿದೆ ಅಂತಂದರೆ, ತುಂಬ ಜನ ಕನ್ಫ್ಯೂಸ್ ಮಾಡಿಟ್ಟಿದ್ದಾರೆ. ಎ ಖಾತಾ ಇದ್ದರೆ ಮಾತ್ರನೇ ರಿಜಿಸ್ಟ್ರೇಷನ್ ಆಗೋದು, ಬಿ ಖಾತಾ ಇದ್ದರೆ ನಿಮಗೆ ರಿಜಿಸ್ಟ್ರೇಷನ್ ಆಗಲ್ಲ. ಅವೆಲ್ಲನೂ ಇವತ್ತು ಒಂದು ವಿಡಿಯೋದಲ್ಲಿ ಒಂದೊಂದಾಗಿ ನಾವು ತಿಳ್ಕೊಳ್ಳೋಣ. ಯಾಕಂತಂದರೆ, BBMP ಎಲ್ಲಾದರೆ ಯಾವ ಥರ, ನಗರಸಭೆಯಲ್ಲಾದರೆ ಯಾವ ಥರ, ಪುರಸಭೆಯಲ್ಲಾದರೆ ಯಾವ ಥರ, ಮತ್ತು ಪಟ್ಟಣ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಾದರೆ ಯಾವ ಥರ, ಮತ್ತು ಅದಕ್ಕೆ ಏನೇನು ದಾಖಲೆಗಳನ್ನ ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸವಿವರವಾಗಿ ನಾವು ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡೋದು ಬೇಡ, ನಾವು ವಿಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನಂದೊಂದು ಸ್ಮಾಲ್ ರಿಕ್ವೆಸ್ಟ್ ಅಂತ ಅಂದರೆ, ಇನ್ನೂ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ಚಾನಲನ್ನು ಫಾಲೋ ಮಾಡಿ. ನೀವು ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರೋದು. ಆ ಬೆಲ್ ಐಕನ್ನ ಕ್ಲಿಕ್ ಮಾಡಿಲ್ಲ ಅಂತಂದರೆ ನಿಮಗೆ ನೋಟಿಫಿಕೇಷನ್ ಬರೋಲ್ಲ. ಯಾಕಂತಂದರೆ ಒಂದೊಂದು ವಿಡಿಯೋನೂ ನಿಮಗೆ ಇಂಪಾರ್ಟೆಂಟ್ ಇರುತ್ತೆ, ನಿಮಗೂ ಸ್ವಲ್ಪ ಆದರೂ ಬೇಸಿಕ್ ಅನ್ನೋದು ಗೊತ್ತಾಗುತ್ತೆ. ಫ್ರೆಂಡ್ಸ್, ಓಕೆ, ಬನ್ನಿ ವಿಡಿಯೋಗೆ ಹೋಗೋಣ. ಫ್ರೆಂಡ್ಸ್, ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಮಾಡಿರೋ ಈ ಖಾತಾದಲ್ಲಿ ನೀವು ಯಾವ ಸಬ್ ರಿಜಿಸ್ಟರ್ಡ್ ಆಫೀಸ್ ಹತ್ರ ಹೋದರೂ ಕೂಡ ಆ ಸಬ್ ರಿಜಿಸ್ಟರ್ಡ್ಸ್ ಕೇಳೋದು ನಿಮಗೆ, ನೀವು ಪ್ರತಿಯೊಂದು ಉಪನೋಂದಣಾಧಿಕಾರಿಗೂ ಹೋಗಿ ನೀವು ಯಾವುದೇ ಒಂದು ಸಬ್ ರಿಜಿಸ್ಟರ್ಗೆ ಹೋದರೂ ಕೂಡ ಅಲ್ಲಿ ಫಸ್ಟ್ ಕಾನ್ಸೆಪ್ಟ್ ಬರೋದೇನೆ ನಿಮಗೆ ಖಾತಾ, ಆಮೇಲೆ ಪ್ರಾಪರ್ಟಿ. ಯಾಕಂತಂದರೆ ಇವತ್ತು ರಿಜಿಸ್ಟರ್ ಮಾಡಬೇಕು ಅಂತಂದರೆ ಮಸ್ಟ್ ಆ್ಯಂಡ್ ಶುಡ್ ಈ ಖಾತಾ ಇರಲೇಬೇಕು. ಈ ಖಾತಾ ಇಲ್ಲ ಅಂತಂದರೆ ನಿಮಗೆ ರಿಜಿಸ್ಟ್ರೇಷನ್ ಆಗಲ್ಲ. ಇದು ಇವತ್ತಿನ ಇದರಲ್ಲಿ. ಯಾಕಂತಂದರೆ ಬಿ ಖಾತಾ ಇತ್ತು ಅಂತಂದರೆ ನಿಮಗೆ ರಿಜಿಸ್ಟ್ರೇಷನ್ನೇ ಆಗಲ್ಲ ಅಂತ ಹೇಳಿಬಿಟ್ಟು ಎಷ್ಟೋ ಜನ ಹೇಳ್ತಿದ್ದಾರೆ. ಅದು ಇನ್ನೊಂದು ಇವರು ತಪ್ಪು ಮಾಡ್ತಿರೋದು ಅಂತಂದರೆ, ಒಂದು ಅಧಿಕೃತ ಅನಧಿಕೃತ ಅಂತ ಹೇಳಿಬಿಟ್ಟು ಆ ಖಾತಾನಲ್ಲಿ ಕೊಡ್ತಾ ಇರೋದೇ ಇದೆಲ್ಲನೂ ಒಂದು ಗೊಂದಲ ಅನ್ನೋದೊಂದು ಸ್ಟಾರ್ಟ್ ಆಗಿರೋದು. ಓಕೆ, ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಫ್ರೆಂಡ್ಸ್, ನೀವು ಯಾವುದೇ ಒಂದು ಸಬ್ ರಿಜಿಸ್ಟರ್ಡ್ ಆಫೀಸ್ಗೆ ಹೋಗೋದಕ್ಕೆ ಮುಂಚೆ ನಮ್ಮ ನೋಂದಣಿ ಪರಿವೀಕ್ಷಕರು ಮತ್ತು ಮುದ್ರಾಂಕ ಆಯುಕ್ತರಾದ ನಮ್ಮ ದಯಾನಂದ್ ಸಾಹೇಬರು ಒಂದು ಸುತ್ತೋಲೆಯನ್ನು ಕೂಡ ಹೊರಡಿಸಿದ್ದಾರೆ. ಆ ಸುತ್ತೋಲೆಯಲ್ಲಿ ನಿಮಗೆ ಪ್ರತಿಯೊಂದು ಡೀಟೇಲ್ಸು ಕೂಡ ಇದೆ. ಯಾಕಂತಂದರೆ ಅವರು ಆ ಸುತ್ತೋಲೆಯಲ್ಲಿ ಸವಿವರವಾಗಿ ಯಾವ್ಯಾವ ಖಾತಾಗೆ ರಿಜಿಸ್ಟ್ರೇಷನ್ ಮಾಡ್ಬೋದು, ಯಾವುದು ಅಧಿಕೃತ ಅನಧಿಕೃತ ಅನ್ನೋದ್ರು ಕೂಡ. ಯಾಕಂದರೆ ಇವತ್ತು ಪ್ರತಿಯೊಂದು ಸಬ್ ರಿಜಿಸ್ಟರ್ಡು ಅದನ್ನು ಎಷ್ಟೋ ಜನ ಯಾಕಂತಾರೆ ತಿಳ್ಕೊಳ್ಳೋದಕ್ಕೂ ಅದನ್ನು ಇದು ಮಾಡಲ್ಲ. ಅವರಿಗೆ ಪ್ರತಿಯೊಬ್ಬರಿಗೂ ಆ ಸರ್ಕ್ಯುಲರ್ ಅನ್ನೋದು ಹೋಗಿರುತ್ತೆ. ಆ ಸರ್ಕ್ಯುಲರ್ ನೋಡಿಬಿಟ್ರೇನೆ ಅವರಿಗೆ ಫುಲ್ ಕ್ಲಿಯರ್ ಆಗಿಬಿಡುತ್ತೆ. ಅದು ಯಾವ ಸೈಟನ್ನು ನಾವು ರಿಜಿಸ್ಟರ್ ಮಾಡ್ಬೋದು, ಯಾವ ಮನೆಯನ್ನು ರಿಜಿಸ್ಟರ್ ಮಾಡ್ಬೋದು, ಯಾವ ಖಾತಾ ಇದ್ದರೆ ನಾವು ಅಧಿಕೃತ, ಯಾವುದು ಅನಧಿಕೃತ ಅನ್ನೋದು ಕೂಡ ಆ ಸರ್ಕ್ಯುಲರು ಆಲ್ರೆಡಿ ಇಶ್ಯೂ ಆಗಿದೆ ಪ್ರತಿಯೊಂದು ಸಬ್ ರಿಜಿಸ್ಟರ್ಡ್ರಿಗೂ. ಇವಾಗ ಯಾವ ಖಾತೆ ಇದ್ದರೆ ಇವರು ರಿಜಿಸ್ಟರ್ಡ್ ಮಾಡ್ತಾರೆ ಸಬ್ ರಿಜಿಸ್ಟರ್ಡ್ಸು, ಯಾವ ಖಾತೆ ಇದ್ದರೆ ರಿಜಿಸ್ಟರ್ ಮಾಡಲ್ಲ?
ಯಾವ ಪ್ರಾಪರ್ಟಿಗೆ ಯಾವ ಖಾತೆ ಅನ್ವಯ ಆಗುತ್ತೆ? ಇದರಲ್ಲಿ ಹೋಗ್ತಾ ಇದ್ದರೆ ನಿಜವಾಗೂ ಎಷ್ಟು ಹೇಳಿದ್ರು ಕೂಡ ಸಾಕಾಗಲ್ಲ. ಪ್ರತಿಯೊಬ್ಬ ಸಬ್ ರಿಜಿಸ್ಟರ್ಡ್ ಮಾಡಬೇಕಾಗಿರೋದು ಒಂದು ಈ ಸ್ವತ್ತಿನಲ್ಲಿ ಚೆಕ್ ಮಾಡಬೇಕು, ಇಲ್ಲ ಈ ಆಸ್ತಿನಲ್ಲಿ ಚೆಕ್ ಮಾಡಬೇಕು. ಈ ತಂತ್ರಾಂಶ ಅನ್ನೋದೊಂದು ಏನಿದೆ ಅದರಲ್ಲಿ ಮಾತ್ರನೇ ಅವರು ಖಾತಾ ಬಗ್ಗೆ ತಿಳ್ಕೊಳ್ಳೋದಕ್ಕಾಗೋದು. ಯಾಕಂತಂದರೆ ನಮ್ಮ BBMP ಲಿಮಿಟಲ್ಲೆಲ್ಲ ಈ ಆಸ್ತಿ, ನಮ್ಮ ಇದು ಔಟ್ಸೈಡ್ ಹೋದರೆ ನಿಮಗೆ ಎಲ್ಲನೂ ಈ ಸ್ವತ್ತು, ಅವು 2 ವೆಬ್ಸೈಟಲ್ಲೇ ಇವ್ರದ್ದು ನಾವು ಏನು ಖಾತಾ ಇರುತ್ತೆ ಈ ಖಾತಾ ಅದು PID ನಂಬರ್ ಹಾಕ್ಬಿಟ್ಟು ಆ PID ನಂಬರಲ್ಲಿ ಅವರು ಚೆಕ್ ಮಾಡ್ಕೊಳ್ಬೇಕು, ಇಸ್ ದ ಎಲಿಜಿಬಲ್ ಆರ್ ಅನ್ಎಲಿಜಿಬಲ್. ಅಷ್ಟೇನೇನೆ. ಅಷ್ಟು ತಿಳ್ಕೊಂಡ್ರೆ ಅವರು ಈಸಿಯಾಗಿ ಅದು ಪ್ರಾಪರ್ಟಿ ಅಧಿಕೃತವಾಗಿದೆಯಾ ಅಥವಾ ಅನಧಿಕೃತವಾಗಿದೆಯಾ ಅದನ್ನು ತಿಳ್ಕೊಳ್ಬೋದು. ಇಲ್ಲಿ ಒಂದೇ ಒಂದು ಜನಗಳಿಗೆ ಒಂದು ಸ್ಪಷ್ಟನೆ ಕೊಡೋದಕ್ಕೆ ನಾನು ಏನು ಇಷ್ಟಪಡ್ತೇನೆ ಅಂತಂದರೆ, ನಿಮ್ಗೆ ಯಾವುದೇ ಖಾತಾ ಇದ್ದರೂ ಕೂಡ ಎ ಖಾತಾ ಆಗಲಿ ಅಥವಾ ಬಿ ಖಾತಾ ಆಗಲಿ ಅದು ನಿಮಗೆ 100% ರಿಜಿಸ್ಟ್ರೇಷನ್ಗೆ ಎಲಿಜಿಬಲ್. ಯಾರೋ ಕನ್ಫ್ಯೂಸ್ ಇಟ್ಕೋಬೇಡಿ, ಯಾರೋ ಹೇಳಿದ್ರು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಆ ಗೊಂದಲನೇ ಬಿಟ್ಬಿಡಿ. ನಿಮಗೆ ಯಾವುದೇ ಖಾತಾ ಈ ಖಾತಾ ಇದ್ದರೂ ಕೂಡ ನಿಮಗೆ ಎ ಖಾತಾನಾದರೂ ಇರಲಿ ಬಿ ಖಾತಾನಾದರೂ ಇರಲಿ ನೀವು ರಿಜಿಸ್ಟರ್ಡ್ ಮಾಡಿಸ್ಬೋದು ನಿಮ್ಮ ಪ್ರಾಪರ್ಟಿನ. ಅದರಲ್ಲಿ ನಿಮ್ಗೆ ಯಾವುದೇ ಸಂಶಯ ಬೀಳಬೇಡಿ. ಎರಡನೇ ಮಾತೇ ಇಲ್ಲ, ನಿಮಗೆ 100% ನಿಮ್ಮ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗುತ್ತೆ. ಬೇಕಿರೋದು ಈ ಖಾತಾ ಒಂದೇನೇನೆ. ಇದು ಸಬ್ ರಿಜಿಸ್ಟರ್ಡ್ ಯಾಕೆ ನಿಮಗೆ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಖಂಡಿತ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಸರ್ಕ್ಯುಲರ್ಗಳಾಗಿದೆ, ಎಲ್ಲ ಸಬ್ ರಿಜಿಸ್ಟರ್ಡ್ಗೂ ಸರ್ಕ್ಯುಲರ್ ಆಗಿದೆ. ಯಾವ್ಯಾವ ಪ್ರಾಪರ್ಟಿಗೆ ಈ ಖಾತಾ ಆಗಿದೆ, ಎ ಆರ್ ಬಿ ಎನಿವನ್ ಯಾವುದಾದ್ರೂ ಆಗಿರಲಿ ಅದನ್ನು ಮಸ್ಟ್ ಆ್ಯಂಡ್ ಶುಡ್ ನೀವು ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿಬಿಟ್ಟು ದಯಾನಂದ್ ಸಾಹೇಬರು ಆಲ್ರೆಡಿ ಸರ್ಕ್ಯುಲರ್ಗಳನ್ನ ಇಶ್ಯೂ ಮಾಡಿದ್ದಾರೆ. ಆ ಸರ್ಕ್ಯುಲರ್ ಇಶ್ಯೂ ಮಾಡಿದ ಮೇಲೆ ಮಸ್ಟ್ ಆ್ಯಂಡ್ ಶುಡ್ ಮಾಡಲೇಬೇಕು, ಅದು ಅವ್ರ ಬಾಧ್ಯತೆ. ಯಾವುದೇ ಒಂದು ಸಬ್ ರಿಜಿಸ್ಟರ್ಡ್ಗೆ ಹೋದ್ರೂ ಕೂಡ ನೀವು ಭಯ ಪಡಬೇಕಾಗಿಲ್ಲ. ಯಾಕಂದರೆ ಅವರಿಗೆಲ್ಲನೂ ಸ್ಟ್ರಿಕ್ಟಾಗಿ ವಾರ್ನು ಕೂಡ ಆಗಿದೆ. ಯಾವುದೇ ನಿಯಮನ್ನು ಉಲ್ಲಂಘನೆ ಮಾಡೋ ಆಗಿಲ್ಲ. ಉಲ್ಲಂಘನೆ ಮಾಡಿದ್ರೆ ಅವ್ರ ಮೇಲೆ ಕಠಿಣವಾದ ಶಿಸ್ತು ಕ್ರಮವನ್ನು ಕೈಗೊಳ್ತೇವೆ ಅಂತ ಹೇಳಿಬಿಟ್ಟು ನಮ್ಮ ಕರ್ನಾಟಕ ಸರ್ಕಾರ ಸ್ಟ್ರಿಕ್ಟಾಗಿ ವಾರ್ನ್ ಮಾಡಾಗಿದೆ. ಯಾಕಂತಂದರೆ ಲಾಸ್ಟ್ ಟೈಮು ಬೆಳಗಾವಿಯಲ್ಲಿ ನಡೆದ ಅಧಿವೇಶನದಲ್ಲೂ ಕೂಡ ಇದ್ರ ಬಗ್ಗೆ ಡಿಸ್ಕಷನ್ ಆಗಿ ಅವತ್ತು ಕೂಡ ಕ್ಲಿಯರ್ ಕಟ್ಟಾಗಿ ಹೇಳಿದ್ರು. ನಮ್ಮ BBMP ಲಿಮಿಟೇ ಅಲ್ಲ, ಒಂದು ನಗರಸಭೆ ಆಗಲಿ, ಪುರಸಭೆ ಆಗಲಿ, ಪಟ್ಟಣ ಪಂಚಾಯಿತಿ ಆಗಲಿ ಅಥವಾ ಗ್ರಾಮ ಪಂಚಾಯಿತಿ ಆಗಲಿ, ಯಾವುದೇ ಒಂದು ಲಿಮಿಟಲ್ಲಿದ್ದರೂ ಕೂಡ ಅದಕ್ಕೆ ರಿಜಿಸ್ಟ್ರೇಷನನ್ನು ಮಾಡಲೇಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ಒಬ್ಬ ಸಬ್ ರಿಜಿಸ್ಟರ್ಡ್ ಆಗಲಿ ಏನೂ ಸಬೂಬ್ ಹೇಳೋ ಥರ ಇಲ್ಲ. ಅದು ಬಿ ಖಾತಾ ಆಗ್ಬೋದು ಅಥವಾ ಎ ಖಾತಾ ಆಗ್ಬೋದು. ಓಕೆ ಫ್ರೆಂಡ್ಸ್, ಇವಾಗ ನಾವು ಈ ಪಟ್ಟಣ ಪಂಚಾಯಿತಿಯಲ್ಲಾಗಲಿ, ಪುರಸಭೆ ಆಗಲಿ, ನಗರಸಭೆ ಆಗಲಿ ಯಾವ್ಯಾವ ಪ್ರಾಪರ್ಟಿಗೆ ರಿಜಿಸ್ಟ್ರೇಷನ್ ಮಾಡ್ತಾರೆ, ಅದಕ್ಕೇನೇನು ದಾಖಲೆಗಳು ಬೇಕು ಅನ್ನೋದನ್ನು ಸ್ವಲ್ಪ ನೋಡೋಣ. ಯಾಕಂದರೆ ಇವತ್ತು ಜನ ಬರೀ ಗೊಂದಲ ಅನ್ನೋ ಗೊಂದಲಮಯದಲ್ಲೇ ಇದ್ದಾರೆ. ಯಾಕಂದರೆ ಅವರಿಗೆ ಕ್ಲಾರಿಟಿನೇ ಇಲ್ಲ, ಹಂಗಾಗ್ಬಿಟ್ಟಿದ್ದಾರೆ. ಇವಾಗ ಒಂದು ಸಿದ್ದರಾಮಣ್ಣವ್ರು ಬೇರೆ 10/9/2024 ಆಗಿರೋ ಪ್ರಾಪರ್ಟಿಗಳಿಗೆ ಮಾತ್ರನೇ, ಅಂದರೆ ಅನಧಿಕೃತವಾಗಿ ಯಾವ್ಯಾವುದು ಪ್ರಾಪರ್ಟಿಗಳು ರಿಜಿಸ್ಟ್ರೇಷನ್ ಆಗಿದೆ 10ನೇ ತಾರೀಕು 9ನೇ ತಿಂಗಳು 2024 ಇಸ್ವಿ ಅದರೊಳಗಡೆ ಯಾವುದು ರಿಜಿಸ್ಟ್ರೇಷನ್ ಆಗಿದೆ ಅವಕ್ಕೆ ಮಾತ್ರನೇ ನಿಮಗೆ ಬಿ ಖಾತಾ ಕೊಡೋದು ಅಂತಂದೇಳಿ ಅವರು ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಆ ಉದ್ದೇಶದಿಂದ ಅದರೊಳಗಡೆ ಆಗಿರೋವಕ್ಕೆ ಮಾತ್ರನೇ ನಿಮಗೆ ಅರ್ಹತೆ ಅನ್ನೋದೊಂದು ಬರೋದು. ಮತ್ತು ಈ ಎ ಖಾತಾ ಪಡೆಯೋದಕ್ಕೆ ಏನೇನು ಡಾಕ್ಯುಮೆಂಟೇಷನನ್ನು ಬೇಕು ಅನ್ನೋದು, ಯಾಕಂದರೆ ನಾನು ಈ ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಆದರೂ ಕೂಡ ಕೇಳ್ತಾನೆ ಇದ್ದೀರಾ. ನಿಮಗೆ ಇದು ಕೂಡ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ. ನೀವು ಎ ಖಾತಾ ತೊಗೊಳ್ಬೇಕು ಅಂತಂದರೆ
10ನೇ ತಾರೀಕು 9ನೇ ತಿಂಗಳು 2024 ಇಸ್ವಿ ಅದರೊಳಗಡೆ ನೀವು ರಿಜಿಸ್ಟ್ರೇಷನನ್ನು ಆಗಿರಬೇಕು. ನಿಮ್ಗೆ ಯಾವುದಕ್ಕೆ ಆಗಲಿ, ಎ ಖಾತಾ ಆಗಲಿ ಬಿ ಖಾತಾ ಆಗಲಿ ಯಾವುದಕ್ಕೆ ಆಗಲಿ ಅದರೊಳಗಡೆನೇ ಆಗಬೇಕು. ಮತ್ತು ಎ ಖಾತಾ ಪಡಿಬೇಕು ಅಂತಂದರೆ ನಿಮಗೆ ಸಮಕ್ಷಮ ಸಂಸ್ಥೆಯಿಂದ ಅದು ಅಲ್ಲಿ ಯಾವ ಜುರಿಡ್ ಸೆಕ್ಷನ್ ಬರುತ್ತೆ ಆ ಅಥಾರಿಟಿಯಿಂದ ಮಸ್ಟ್ ಆ್ಯಂಡ್ ಶುಡ್ ಅಪ್ರೂವಲನ್ನು ತೊಗೊಂಡಿರಬೇಕು. ಮತ್ತು ರಿಲೀಸ್ ಕೂಡ ಆಗಿರಬೇಕು. ಆ ರಿಲೀಸ್ ಆಗಿ ಅಂದರೆ ಸೈಟ್ ರಿಲೀಸ್ ಆಗಿರಬೇಕು. ಮತ್ತು ಅನುಮೋದನೆ ಏನು ಅಪ್ರೂವಲ್ ಅಂತ ಹೇಳ್ತೀವಿ ಅದು ಅಪ್ರೂವಲ್ಲು ಆಗಿರಲೇಬೇಕು. ಸೈಟ್ ರಿಲೀಸ್ ಬಿಡುಗಡೆ ಅಂತ ಹೇಳ್ತೀವಿ ಆ ಬಿಡುಗಡೆ ಆಗಿರಲೇಬೇಕು. ಮತ್ತು ಅದಕ್ಕೆ ಮಾಲೀಕತ್ವದ ಪತ್ರ ಅಂದರೆ ಸೇಲ್ ಡೀಡ್, ದಾನಪತ್ರ, ವಿಭಾಗ ಪತ್ರ ಅಥವಾ ಸರ್ಕಾರದ ನಿಗಮ ಮಂಡಳಿಯಿಂದ ನೀಡಲಾದ ಹಕ್ಕುಪತ್ರ ಅಥವಾ ಮಂಜೂರಾತಿ ಪತ್ರ. ಮತ್ತು ಕಂದಾಯ ಇಲಾಖೆಯಿಂದ ಏನು ಕೊಡ್ತಾರೆ 94cc ಆ 94cc ಬಂದಿರೋದು ಕೂಡ ನಿಮಗೆ ಅದು ಎ ಖಾತಾನೇ ಸಿಗುತ್ತೆ. ಬಟ್ 100% ಅದು ಜೆನ್ಯೂನ್ ಆಗಿರಬೇಕು. ಆವಾಗ ಮಾತ್ರನೇ ನಿಮಗೆ ಇದು ಬರೋದು. ಇನ್ನೊಂದು ಅವತ್ತಿಂದನೂ ನೀವು ಖಾತಾ ರನ್ನಿಂಗ್ ಇರಬೇಕು, ಪ್ಲಸ್ ಟ್ಯಾಕ್ಸ್ ಪೇ ಮಾಡಿಕೊಂಡು ಬರ್ತಾ ಇರಬೇಕು. ಅದೊಂದು. ಇನ್ನೊಂದು ಅದಕ್ಕೆ ಮುಖ್ಯವಾದ್ದು ಅಂತಂದರೆ EC ಮಸ್ಟ್ ಆ್ಯಂಡ್ ಶುಡ್. EC ಬೇಕೇ ಬೇಕು. ಇಲ್ಲಿವರೆಗೂ ECನ ನೀವು ಕೊಡಲೇಬೇಕು. ಮತ್ತು ಟ್ಯಾಕ್ಸ್ ಪೇಯ್ಡ್ ರಿಸಿಪ್ಟ್ ಮಸ್ಟ್ ಆ್ಯಂಡ್ ಶುಡ್. ನೀವು ಇಲ್ಲಿವರೆಗೂ ಟ್ಯಾಕ್ಸ್ ಪೇ ಆಗಿರಬೇಕು. ಮತ್ತು ಮಾಲೀಕರ ಫೋಟೋ ಒಂದು, ಸೈಟ್ ಅಥವಾ ಮನೆ ಓನರ್ ಏನಿರ್ತಾರೆ ಅದ್ರ ಫೋಟೋ ಒಂದು, ಮತ್ತು ಅವ್ರದ್ದು ಒಂದು ಗುರುತಿನ ಚೀಟಿ, ಎನಿ ಅಡ್ರೆಸ್ ಪ್ರೂಫ್, ಮತ್ತು ಬಿಲ್ಡಿಂಗ್ದು ಒಂದು GPS ಫೋಟೋ, ಸೈಟ್ ಆರ್ ಬಿಲ್ಡಿಂಗ್, ಮತ್ತು ಅಲ್ಲಿ ಮನೆ ಏನಾದರೂ ಆಗಿತ್ತು ಅಂದರೆ ಒಂದು ಕರೆಂಟ್ ಬಿಲ್. ಇಷ್ಟು ಡಾಕ್ಯುಮೆಂಟು ನಿಮಗೆ ಇದ್ದರೆ ಎ ಖಾತಾನೇ ಮಾಡ್ಬೋದು. ಇನ್ನು ಬಿ ಖಾತಾಗೆ ಏನೇನು ಡಾಕ್ಯುಮೆಂಟ್ ಬೇಕು, ಯಾವ ಪ್ರಾಪರ್ಟಿಗೆ ಬಿ ಖಾತಾ ಬರುತ್ತೆ ಫ್ರೆಂಡ್ಸ್? ಇದಕ್ಕೂ ಕೂಡ 10ನೇ ತಾರೀಕು 9ನೇ ತಿಂಗಳು 2024 ನಿಮಗೆ ಡೀಡ್ ಆಗಿರಬೇಕು. ಪ್ಲಸ್ ಅದಕ್ಕೆ ಬೇಕಾಗಿರುವಂಥದ್ದು ಸೇಮ್ ಸೇಲ್ ಡೀಡ್ ಅಥವಾ ಗಿಫ್ಟ್ ಡೀಡ್ ಅಥವಾ ಪಾರ್ಟಿಷನ್ ಡೀಡ್ ಅಥವಾ ರಿಲೀಸ್ ಡೀಡ್. ರಿಲೀಸ್ ಡೀಡ್ ಇದ್ರೂ ಕೂಡ ಮಾಡ್ಬೋದು. ಮತ್ತು ಇಲ್ಲಿವರೆಗೂ EC ಮಸ್ಟ್ ಆ್ಯಂಡ್ ಶುಡ್ ಬೇಕೇ ಬೇಕು. ಟ್ಯಾಕ್ಸ್ ಪೇಯ್ಡ್ ರಿಸಿಪ್ಟ್ ಇದ್ದರೂ ಆಗುತ್ತೆ, ಇಲ್ಲದೆ ಇದ್ದರೂ ಆಗುತ್ತೆ. ಮತ್ತು ಆ ಪ್ರಾಪರ್ಟಿ ಓನರ್ದು ಫೋಟೋ ಒಂದು, ಮತ್ತು GPS ಫೋಟೋ ಒಂದು ಪ್ರಾಪರ್ಟಿದು, ಪ್ಲಸ್ ಅವ್ರದ್ದೊಂದು ಆಧಾರ್ ಕಾರ್ಡ್ ಮತ್ತು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ. ಇಷ್ಟು ಇದ್ದರೆ ಬಿ ಖಾತಾ ಕೂಡ ಮಾಡ್ಬೋದು. ಇನ್ನು ಪುರಸಭೆ ಅಥವಾ ನಗರಸಭೆ ಅಥವಾ ಪಟ್ಟಣ ಪಂಚಾಯಿತಿ ಇದು ಕೂಡ ಸೇಮ್ ಬರುತ್ತೆ ನಿಮಗೆ, ಬೇರೆ ಏನೂ ಚೇಂಜಸ್ ಬರಲ್ಲ. ಇಷ್ಟು ಡಾಕ್ಯುಮೆಂಟ್ ಇತ್ತು ಅಂತ ಅಂದರೆ ನೀವು ಪುರಸಭೆನಲ್ಲೂ ಕೂಡ ಆರಾಮಾಗಿ ಖಾತಾನ ಮಾಡಿಸ್ಕೊಳ್ಬೋದು. ಇಷ್ಟು ಡಾಕ್ಯುಮೆಂಟನ್ನು ನೀವು ರೆಡಿ ಇಟ್ಕೊಂಡಿದ್ರೆ ನಿಮಗೆ 3 ತಿಂಗಳ ಏನು ಗಡುವು ಕೊಟ್ಟಿದ್ದಾರೆ ಆ 3 ತಿಂಗಳೊಳಗಡೆ ನಿಮ್ಮ ಪ್ರಾಪರ್ಟಿಗೆ ನೀವು ಖಾತೆಯನ್ನು ಮಾಡ್ಕೊಳ್ಬೋದು. ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಗೆ ಯಾವುದೇ ಖಾತೆ ಇದ್ದರೂ ಕೂಡ ನೀವು ಭಯ ಬೀಳಬೇಡಿ. ನೀವು ಯಾವುದೇ ಸಬ್ ರಿಜಿಸ್ಟ್ರಿಗೆ ಹೋದ್ರೂ ಕೂಡ ಆ ಕನ್ಸರ್ನ್ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ನಿಮ್ಮ ಪ್ರಾಪರ್ಟಿಯನ್ನು ನೀವು ರೀಸೇಲ್ ಮಾಡ್ಬೋದು ನಿಮ್ಮ ಹೆಸರಿಗೆ, ಅಥವಾ ನೀವು ಬೇರೆ ಯಾರಿಗಾರ ರೀಸೇಲ್ ಮಾಡಬೇಕಂದ್ರೆ ರೀಸೇಲು ಮಾಡ್ಬೋದು. ನಿಮ್ಮ ಯಾರಿಗಾದ್ರೂ ಕೂಡ ನೀವು ಬದಲಾಯಿಸ್ಬೇಕಂದ್ರೂ ಕೂಡ ಅದನ್ನು ವರ್ಗಾವಣೆ ಮಾಡ್ಬೋದು. ಯಾವುದೇ ಗೊಂದಲ ಬೇಡ. ಯಾವುದೇ ಸಬ್ ರಿಜಿಸ್ಟರ್ಡ್ ಮಾಡಿಲ್ಲ ಅಂದರೂ ಕೂಡ ತಲೆ ಕೆಡಿಸ್ಕೋಬೇಡಿ. ಅಲ್ಲಿ ಡೈರೆಕ್ಟ್ ನೀವು ಏನು ಸಹಾಯವಾಣಿ ಕೇಂದ್ರ ಇದೆ ಅದಕ್ಕೆ ಫೋನ್ ಮಾಡಿದ್ರೆ ಖಂಡಿತ ಅದು ಯಾವ ಸಬ್ ರಿಜಿಸ್ಟರ್ಡ್ ಏನು ಅಂತ ಹೇಳಿದ್ರೆ ಅದರ ಮೇಲೆ ಆಕ್ಷನ್ ತಗೊಳ್ಳೋ ಥರ ಮಾಡೋಣ. ಡೋಂಟ್ ವರಿ. ಓಕೆ ಫ್ರೆಂಡ್ಸ್, ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ ಇಲ್ಲ ವಾಟ್ಸಪ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.